ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಎಗ್ ಫ್ರೈಡ್ ರೈಸ್. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಕ್ವಿಕ್ಕಾಗಿ ಮಾಡ್ಬೋದು, ತುಂಬ ಇಷ್ಟಪಟ್ಟು ತಿನ್ನೋ ರೆಸಿಪಿ ಅಂತಲೇ ಹೇಳ್ಬೋದು. ಬನ್ನಿ ಹೇಗೆ ಮಾಡೋದು ನೋಡೋಣ. ಫಸ್ಟು ಬಾಣಲಿ ಬಿಸಿ ಆದಮೇಲೆ ಇಲ್ಲಿ 4ರಿಂದ 5 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಆಯಿಲ್ ಹಾಕಿದ್ಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಪೇಸ್ಟ್ ಕೂಡ ಹಾಕೊಬೋದು, ಬಟ್ ಜಜ್ಜಿ ಹಾಕಿದ್ರೇ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ, ಪೇಸ್ಟ್ ಮಾಡಿ ಹಾಕಿದ್ರೇ ಬೇರೆ ಥರ ಇರುತ್ತೆ. ಜಜ್ಜಿ ಹಾಕೋದು ನನ್ನ ಪ್ರಕಾರ ತುಂಬ ಟೇಸ್ಟ್ ಅಂತಲೇ ಹೇಳ್ಬೋದು. ಈಗ ಅದು ಬಿಸಿ ಆದಮೇಲೆ, ಅದು ಫ್ರೈ ಆದಮೇಲೆ ನಾನು 4ರಿಂದ 5 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ನಾನಿಲ್ಲಿ 3 ಮೀಡಿಯಮ್ ಗಾತ್ರದ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಆಮೇಲೆಲ್ಲ ಫ್ರೈ ಆದಮೇಲೆ ಈಗ ಅಲ್ಲೇ ತರಕಾರಿನೂ ಸೇರಿಸ್ಕೊತಿದ್ದೀನಿ. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ತೊಗೊಬೋದು. ನೀವು ಬೇಕಾದ್ರೆ ಕ್ಯಾಬೇಜ್ ತೊಗೊಬೋದು, ನೀವು ಬೇಕಾದರೆ ಆಲೂಗೆಡ್ಡೆ ಕೂಡ ತೊಗೊಬೋದು, ಹಸಿ ಬಟಾಣಿ ಕೂಡ ನೀವು ತೊಗೊಬೋದು. ಹಾಕ್ಕೊತೀನಿ ಅಂತಂದರೆ ಏನೂ ಆಗೋಲ್ಲ, ಟೇಸ್ಟ್ ಚೆನ್ನಾಗೇ ಇರುತ್ತೆ. ಸ್ವಲ್ಪ ಉಪ್ಪು ಹಾಕಿ ಎಲ್ಲನೂ ಚೆನ್ನಾಗಿ ಕುಕ್ ಮಾಡಬೇಕಾಗುತ್ತೆ. ನೋಡಿ, ತರಕಾರಿ ಆಲ್ಮೋಸ್ಟ್ ಕುಕ್ ಆಯಿತು. ನಾನು ಇವಾಗ ಟೊಮೆಟೊ ಸೇರಿಸ್ಕೊತಿದ್ದೀನಿ. ನಾನಿಲ್ಲಿ ನಿಂಬೆಹಣ್ಣು ಕೂಡ ಹಾಕ್ತಿರೋದ್ರಿಂದ ಟೊಮೆಟೊ ಬರೀ ಒಂದೇ ಒಂದು ಹಾಕಿದ್ದೀನಿ. ಟೊಮೆಟೊ ಹಾಕಲ್ಲ, ಬಟ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕುಕ್ ಮಾಡಬೇಕಾಗುತ್ತೆ. ಇಲ್ಲಿ ತರಕಾರಿನ ಈರುಳ್ಳಿ ಜೊತೆನೇ ಹಾಕೋದ್ರಿಂದ ಬೇಗ ಕುಕ್ ಆಗಿಬಿಡುತ್ತೆ. ಈರುಳ್ಳಿ ಬೆಂದಮೇಲೆ ನೀವು ಹಾಕಿದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ತರಕಾರಿ ಕುಕ್ ಆಗಲಿಕ್ಕೆ. ನೋಡಿಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ಯಾವ ಬೇಕು ನೀವು ಆ ತರಕಾರಿನ ಹಾಕ್ಕೊಬೋದು. ನೋಡಿ, ಇಲ್ಲಿ ಟೊಮೊಟೊ ಆಲ್ಮೋಸ್ಟ್ ಸಾಫ್ಟ್ ಆಗಿದೆ, ಇನ್ನು ಸ್ವಲ್ಪ ಸಾಫ್ಟ್ ಆದರೆ ಸಾಕು, ಇಲ್ಲ ಅದೇ ಬಾಯಿಗೆ ಸಿಕ್ಬಿಡುತ್ತೆ. ಆದ್ದರಿಂದ ಅದು ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ನೀವು ಬೇಯಿಸ್ಕೊಬೇಕಾಗುತ್ತೆ. ನೋಡಿ, ಇಲ್ಲಿ ಫ್ರೈ ಆಗಿದೆ. ಈಗ ನೋಡಿ, ಟೊಮೆಟೊ ಫುಲ್ ಎಲ್ಲ ಕುಕ್ ಆಗಿದೆ. ನಾನು ಇವಾಗ ಮೊಟ್ಟೆನ ಸೇರಿಸ್ಕೊತಿದ್ದೀನಿ. ನಾನಿಲ್ಲಿ 4 ಮೊಟ್ಟೆನ ಸೇರಿಸ್ಕೊತಿದ್ದೀನಿ. ನಿಮ್ಗೆ ಎಷ್ಟು ಜನಕ್ಕೆ ಬೇಕೋ ಆ ಕ್ವಾಂಟಿಟಿ ಮೇಲೆ ಹಾಕ್ಕೊಬೋದು. ನಾನಿಲ್ಲಿ 3 ಜನಕ್ಕೆ ಮಾಡ್ತಿದ್ದೀನಿ, ಅದರಿಂದ 4 ಸೇರಿಸ್ಕೊಂಡಿದ್ದೀನಿ. ನೀವು ಇನ್ನೂ ಜಾಸ್ತಿ ಹಾಕ್ಕೊಬೋದು, ಬಟ್ ತರಕಾರಿ ಎಲ್ಲ ಹಾಕಿರೋದ್ರಿಂದ ತುಂಬ ಜಾಸ್ತಿ ಆಗಿಬಿಡುತ್ತೆ ಗ್ರೇವಿ. ಆದ್ದರಿಂದ ನಾನಿಲ್ಲಿ ಕರೆಕ್ಟಾಗಿ 4 ಹಾಕ್ಕೊಂಡಿದ್ದೀನಿ. ಇವಾಗ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ತೀರಾ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. ತೀರಾ ಮಿಕ್ಸ್ ಮಾಡಿಬಿಟ್ರೆ ಏನಾಗುತ್ತೆ ಅಂತ ಅಂದರೆ ಫುಲ್ಲು ಉಡಿ ಆಗಿಬಿಡುತ್ತೆ, ಸ್ವಲ್ಪ ದಪ್ಪ ಸಿಗಲ್ಲ. ಆದ್ದರಿಂದ ನೋಡ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಬಂದರೆ ಉಂಡುಂಡೆನೇ ಸ್ವಲ್ಪ ಸಿಗುತ್ತೆ ತಿನ್ನೋಕ್ಕೆ, ಇಲ್ಲಾಂದರೆ ತೀರಾ ಪುಡಿ ಆಗಿಬಿಡುತ್ತೆ. ಆದ್ದರಿಂದ ಅಷ್ಟೇ. ಇವಾಗ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಮಾಡ್ಕೊಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಎಷ್ಟು ಫ್ರೈ ಮಾಡ್ತೀರಾ, ನೀವು ಎಷ್ಟು ಮೊಟ್ಟೆನ ಹುರಿತೀರೋ ಅಷ್ಟು ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ಎಗ್ ಫ್ರೈಡ್ ರೈಸು. ಬೇರೆಯವರು ಬೇರೆ ರೀತಿ ಥರ ಮಾಡ್ತಾರೆ, ಇನ್ನೂ ಡಿಫ್ರೆಂಟ್ ವೇಯಲ್ಲಿ ಮಾಡ್ಬೋದು. ನಾನು ಮಾಡ್ತಿರೋದು ಇವತ್ತು ಒಂದು ಟ್ರೆಡಿಷ್ನಲ್ ಮೆಥಡ್ ಅಂತಲೇ ಹೇಳ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ, ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ. ಯಾವುದೇ ರೀತಿ ಜಾಸ್ತಿ ಮಸಾಲ ಇರಲ್ಲ, ಸೈಡ್ಸ್ ಏನೂ ಇರಲ್ಲ, ಆದ್ದರಿಂದ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ಮಸಾಲ ಪುಡಿಗಳನ್ನ ನಾನಿಲ್ಲಿ ಹಾಕ್ಕೊತಿಲ್ಲ. ನಾನು ಹಾಕ್ತಿರೋದೇ ಒಂದು ಫ್ರೈಡ್ ರೈಸ್ ಮಸಾಲ, ಅದು ಬಿಟ್ಟು ಬೇರೆ ಯಾವ ಮಸಾಲನೂ ನಾನಿಲ್ಲಿ ಸೇರಿಸ್ಕೊತಿಲ್ಲ. ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಅದೇ ಖಾರಕ್ಕೆ ಸಾಕಾಗುತ್ತೆ. ನೋಡಿ, ಇಲ್ಲಿ ನಾನು ಹೇಗೆ ಹುರಿತಾ ಇದ್ದೀನಿ ಹಾಗೆ ನೀವು ಹುರ್ಕೊಬೇಕಾಗುತ್ತೆ. ಇವಾಗ ಫೈನಲಿ ಹುರಿದಾಗಿದೆ ಎಲ್ಲ. ಈಗ ನಾನು ರೈಸ್ನ ಸೇರಿಸ್ಕೊತಿದ್ದೀನಿ. ನಾನಿಲ್ಲಿ 3 ಜನಕ್ಕೆ ಆಗುವಷ್ಟು ರೈಸ್ನ ಸೇರಿಸ್ಕೊತಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿಯಲ್ಲಿ ಅದು ಹಾಕ್ಕೊಳ್ಳಿ. ಉರುಡಿಯಾಗಿರಬೇಕು ರೈಸ್ ಅಷ್ಟೇ. ಇವಾಗ ನೋಡಿ, ನಾನು ಎಗ್ ಫ್ರೈಡ್ ರೈಸ್ ಮಸಾಲಾನ ಹಾಕ್ಕೊತಿದ್ದೀನಿ. ಇದು ಬಂದು ತೇಜು ಕಂಪ್ನಿಯದು. ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ರೆಡ್ ಚಿಲ್ಲಿ ಸಾಸ್ನ ಹಾಕ್ಕೊತಿದ್ದೀನಿ. ನೆಕ್ಸ್ಟು ವಿನಿಗರ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಟೊಮೆಟೊ ಕೆಚಪ್ ಹಾಕ್ಕೊತಿದ್ದೀನಿ. ಫ್ರೈಡ್ ರೈಸ್ ಪೌಡರು, ಕೆಚಪ್ಪು, ಟೊಮೆಟೊ ಕೆಚಪ್ ಹಾಕಿ ನೆಕ್ಸ್ಟು ಸಾಸೆಲ್ಲ ಹಾಕಿ ಆದಮೇಲೆ ನೀವು ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗುತ್ತೆ. ಅನ್ನ ಒಡೆಯೋ ಚಾನ್ಸಸ್ ಇರುತ್ತೆ. ಅನ್ನ ಸ್ವಲ್ಪ ಥಂಡಿ ಆದಮೇಲೆ ನೀವು ಎಗ್ ರೈಸ್ ಮಾಡೋಕ್ಕೆ ಬನ್ನಿ, ಆವಾಗ ತುಂಬ ಚೆನ್ನಾಗಿರುತ್ತೆ. ನೀವು ಬಿಸಿ ಅನ್ನನೇ ಹಾಕಿದ್ರೆ ಅದು ಒಡೆದ್ಬಿಟ್ಟು ಅಂಟಂಟಾಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೋಡಿ, ನೀವು ಎಷ್ಟು ಉರಿತೀರೋ, ಎಷ್ಟು ಮಿಕ್ಸ್ ಮಾಡ್ತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ನೋಡಿದ್ದೀರ ಅಲ್ವ, ಹೊರಗಡೆ ಮಾಡೋರು ಕಬ್ಬಿಣದ ಬಾಣಲಿಯಲ್ಲಿ ಮಾಡ್ತಾರೆ. ಅದು ಬಾಣಲಿಯಲ್ಲಿ ಮಾಡಿದ್ರೇ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಆದ್ದರಿಂದ ಚೆನ್ನಾಗಿ ಉರಿತಾರಲ್ವ, ಅದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ, ಫೈನಲ್ ಆಗಿ ರೆಡಿಯಾಗಿದೆ. ಮನೆಯವರೆಲ್ಲ ಕೂತು ತುಂಬ ಇಷ್ಟಪಟ್ಟು ತಿನ್ನೋ ರೆಸಿಪಿಗಳಲ್ಲಿ ಈ ಎಗ್ ಫ್ರೈಡ್ ರೈಸ್ ಕೂಡ ಒಂದು, ಎಗ್ ರೈಸ್ ಕೂಡ ಒಂದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರದ ಹೆಚ್ಚಿನ ಫುಡ್ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.